Good morning, dear friends. This is Arun Kumar, Assistant Professor, Department of Commerce, Government First Grade College, Koppa. Today I am going to discuss about the topic of marginal costing. Before going into the topic, so we have to know what you mean by marginal cost. So simple thing, the marginal cost is an additional cost of producing an additional unit of product. So marginal cost ಅಂದ್ರೆ ಏನಿಲ್ಲ, ಅಡಿಷನಲ್ ಒಂದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡೋಕ್ಕೆ ಎಷ್ಟು ಅಡಿಷನಲ್ ಕಾಸ್ಟ್ ಬೀಳುತ್ತೋ ಅದನ್ನ ಏನಂತ ಕರಿತೀವಿ ಅಂದ್ರೆ ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ. ಸೊ ಇದನ್ನು ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತ ಕರೀತಾರೆ. ಇಟ್ ಈಸ್ ದ ಟೋಟಲ್ ಆಫ್ ವೇರಿಯಬಲ್ ಕಾಸ್ಟ್. ದಿಸ್ ಇಸ್ ದ ಮೀನಿಂಗ್ ಆಫ್ ಮಾರ್ಜಿನಲ್ ಕಾಸ್ಟಿಂಗ್. ದೆನ್ ಸೊ ವಿ ಹ್ಯಾವ್ ಟು ನೋ ವಾಟ್ ಯು ಮೀನ್ ಬೈ ಮಾರ್ಜಿನಲ್ ಕಾಸ್ಟಿಂಗ್. ಮಾರ್ಜಿನಲ್ ಕಾಸ್ಟಿಂಗ್ ಅಂತ ಏನಂತ ತಿಳ್ಕೊಳ್ಳೋಣ. According to ICMA, London, marginal costing is the ascertainment by differentiating between the two costs, that is the fixed cost and variable cost of marginal cost, and of the effect of profit changes in the volume or the output. So marginal costing is nothing but the differences between the fixed cost. Fixed cost ಮತ್ತು variable cost ಗೆ ಏನು ಡಿಫರೆನ್ಸ್ ಇದೆ, ಅದರಿಂದ ಪ್ರಾಫಿಟ್ ಚೇಂಜಸ್ ಆಫ್ ದ ವಾಲ್ಯೂಮ್ ಮತ್ತೆ ಔಟ್ಪುಟ್. ಸೊ ವಾಲ್ಯೂಮ್ ಪ್ರಾಫಿಟ್ ಎಷ್ಟು ಚೇಂಜ್ ಆಗುತ್ತೆ ಮತ್ತೆ ಔಟ್ಪುಟ್ ಎಷ್ಟು ಚೇಂಜ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದನ್ನ ಏನಂತ ಕರಿತೀವಿ ಅಂದ್ರೆ ಮಾರ್ಜಿನಲ್ ಕಾಸ್ಟಿಂಗ್ ಅಂತ ಕರಿತೀವಿ. ಸೊ ಇವಾಗ ನಾವು ಡೈರೆಕ್ಟ್ ಆಗಿ ಪ್ರಾಬ್ಲಮ್ ನ ಡಿಸ್ಕಸ್ ಮಾಡೋಣ. ಸೊ ಪ್ರಾಬ್ಲಮ್ ನಂಬರ್ 1 ಇಸ್ 2012. ಸೊ ಇದು ಎಕ್ಸಾಮಿನೇಷನ್ ಪ್ರಾಬ್ಲಮ್ ಆಸ್ಕ್ಡ್ ಇನ್ ದ ಇಯರ್ ಆಫ್ 2012 affiliated to Kuvempu University. So the first thing, the following information is provided to you. So ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡೋಣ. The first thing is selling price per unit is ₹40, the variable cost per unit is 24, the fixed cost per unit is 6, the profit per unit is 10, the present sales volume is 2000 units, means totally 2000 units ಪ್ರೊಡ್ಯೂಸ್ ಮಾಡೋಕ್ಕೆ ಏನೇನೋ ಕಾಸ್ಟ್ ಇದು ಎಕ್ಸ್ಪೆನ್ಸಸ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಕ್ಯಾಲ್ಕುಲೇಟ್ ದ ಫಾಲೋಯಿಂಗ್ಸ್. ಸೊ ಇದೊಂದು ಬೇಸಿಸ್ ಮೇಲೆ ಏನೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಫಸ್ಟ್ ಥಿಂಗ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ಪಿ ವಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ದ್ಯಾನ್ ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್. ಸೊ ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಮಾರ್ಜಿನ್ ಆಫ್ ಸೇಫ್ಟಿ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಮಾರ್ಜಿನ್ ಆಫ್ ದ ಸೇಫ್ಟಿ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಸೇಲ್ಸ್ ಇಸ್ ರಿಕ್ವೈರ್ಡ್ ಟು ಅರ್ನ್ ಪ್ರಾಫಿಟ್ ಆಫ್ ₹26,000. ಒಂದು 26,000 ಪ್ರಾಫಿಟ್ ಅರ್ನ್ ಮಾಡಬೇಕಾದ್ರೆ ಎಷ್ಟು ಒಂದು ಮೀನ್ಸ್ ನಾವು ಇದನ್ನು ಸೇಲ್ ಮಾಡಬೇಕು ಪ್ರಾಡಕ್ಟ್ನ ಅಂತ ಯೂನಿಟ್ಸ್ನ ಸೇಲ್ ಮಾಡಬೇಕಂತ ಕಂಡುಹಿಡಬೇಕಾಗುತ್ತೆ. ಸೊ ನೆಕ್ಸ್ಟ್ ದ ಲಾಸ್ಟ್ ಥಿಂಗ್, ಪ್ರಾಫಿಟ್ ಅಟ್ ದ ಸೇಲ್ ಆಫ್ 25,000 ಯೂನಿಟ್ಸ್. 25,000 ಯೂನಿಟ್ಸ್ನ ಸೇಲ್ ಮಾಡಬೇಕಾದ್ರೆ ಸೇಲ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ನೋ ವಾಟ್ ಯು ಮೀನ್ ಬೈ ಪಿ ವಿ ರೇಷಿಯೋ, ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್, ಮಾರ್ಜಿನ್ ಆಫ್ ಸೇಫ್ಟಿ, ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ದ ಪ್ರಾಫಿಟ್ ಆಫ್ 26,000, ಪ್ರಾಫಿಟ್ ಅಟ್ ದ ಸೇಲ್ ಆಫ್ 25,000. ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ಲೆಟ್ ಡಿಸ್ಕಸ್ ಅಬೌಟ್ ದ one by one. The first thing is PV ratio. So PV ratio ಅಂದ್ರೆ ಏನಿಲ್ಲ, ಕಾಂಟ್ರಿಬ್ಯೂಷನ್ ಟು ಸೇಲ್ ರೇಷಿಯೋ ಅಂತ ಕರಿತೀವಿ. ಸೊ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಅಂತಾನೂ ಕರಿತೀವಿ ಆರ್ ಪಿ ವಿ ರೇಷಿಯೋ ಅಂತಾನೂ ಕರಿತೀವಿ. ಸೊ ಏನು ಪಿ ವಿ ರೇಷಿಯೋ ಅಂದರೆ, ಸೊ ನೋಡೋಣ. So PV ratio nothing but the establishment a relationship between the contribution and sales. So ಒಂದು ರಿಲೇಷನ್ಶಿಪ್ ಬಿಟ್ವೀನ್ ಕಾಂಟ್ರಿಬ್ಯೂಷನ್ಗೆ ಮತ್ತು ಸೇಲ್ಸ್ಗೆ ಏನೇನು ರಿಲೇಷನ್ಶಿಪ್ ಇದೆ ಅಂತ ಕಂಡುಹಿಡಿಯೋದನ್ನ ಏನಂತ ಕರಿತೀವಿ ಅಂದರೆ ಪಿ ವಿ ರೇಷಿಯೋ. ಸೊ ಸೇಲ್ಸ್ ಅಂತ ನಿಮಗೆ ಗೊತ್ತು, ಎಷ್ಟು ಪ್ರಾಡಕ್ಟ್ನ ಸೇಲ್ ಮಾಡಿದ್ದೀವಿ ಅದನ್ನೇನು ಕರಿತೀವಿ, ಸೇಲ್ಸ್ ಅಂತ ಕರಿತೀವಿ. ಕಾಂಟ್ರಿಬ್ಯೂಷನ್ ಆಲ್ರೆಡಿ ಯು ಪೀಪಲ್ ಲರ್ನ್ ಇನ್ ದ financial management. What is contribution? Is a contribution is nothing but simple thing, sales minus variable cost ಅನ್ನು ಏನಂತ ಕರಿತೀವಿ ನಾವು, ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ. ಸೊ ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಇಟ್ಸ್ ಬೇಸ್ಡ್ ಆನ್ ದ ಫಾರ್ಮುಲಾ ಆರ್ ಈಕ್ವೇಷನ್. ಸೊ ಫಸ್ಟ್ ಫಾರ್ಮುಲಾ ಏನಂತ ನೋಡೋಣ. ಸೊ ಫಾರ್ಮುಲಾ ನಂಬರ್ 1, so PV ratio equals contribution divided by sales into 100. So contribution already ಹೇಳಿದೆ, contribution is nothing but sales minus variable cost ಅಂತ. ಸೊ sales minus variable cost ಅಂತ divided by sales, total sales ನ into 100 ಮಾಡಿದಾಗ ಏನು ಸಿಗುತ್ತೆ ನಮಗೆ, ಪರ್ಸೆಂಟೇಜ್ ಸಿಗುತ್ತೆ. or ಅಂತ ಕೊಟ್ಟಿದ್ರೆ ಅರ್ಧಂತ another formula is there. ಸೊ ಸೆಕೆಂಡ್ ಫಾರ್ಮುಲಾ ಏನಂದ್ರೆ PV ratio equals changes in contribution or profit divided by changes in sales into 100. ಸೊ ಇದು ಯಾವಾಗ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ವೆನ್ ದ ಗಿವನ್ ದ 2 years ಇನ್ಫಾರ್ಮೇಷನ್, 2 ವರ್ಷದ ಇನ್ಫಾರ್ಮೇಷನ್ ಕೊಟ್ಟಾಗ, ಮೀನ್ಸ್ ಎಕ್ಸಾಂಪಲ್ 2019 and 2020 2 ವರ್ಷದ ಇನ್ಫಾರ್ಮೇಷನ್ ಕೊಟ್ಟಾಗ ಕಂಪ್ಯಾರಿಸನ್ ಮಾಡಿಬಿಟ್ಟು ಏನು ಮಾಡಬೇಕಾಗುತ್ತೆ, ದ ಪರ್ಸೆಂಟೇಜಸ್ ಇನ್ ದ ಕಾಂಟ್ರಿಬ್ಯೂಷನ್ ಆರ್ ಪ್ರಾಫಿಟ್ ಪರ್ಸೆಂಟೇಜ್ ಚೇಂಜಸ್ ಇನ್ ದ ಸೇಲ್ಸ್, ಈ ಬೇಸಿಸ್ ಮೇಲೆ ಏನು ಮಾಡ್ತೀವಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀರಾ ಇದನ್ನು. ಸೊ ದೀಸ್ ಆರ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ ಆಫ್ ಪಿ ವಿ ರೇಷಿಯೋ. ಸೊ ನೆಕ್ಸ್ಟ್ ಏನು ಮಾಡೋಣ, ಸೊ ಕಾಂಟ್ರಿಬ್ಯೂಷನ್ ಅಂದರೆ ದೀಸ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ದ ಕಾಂಟ್ರಿಬ್ಯೂಷನ್. ದ ಫಸ್ಟ್ ಥಿಂಗ್, ಕಾಂಟ್ರಿಬ್ಯೂಷನ್ ಅಂದರೆ ಸಿಂಪಲ್ ಹೇಗೆ ಹೇಳ್ಬೇಕಂದ್ರೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಆಲ್ರೆಡಿ FML ಕಲ್ತಿರ್ತಾರೆ, ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಬರೋ ಒಂದು ಕಂಟೆಂಟ್ಸ್. ಸೊ ಸೇಲ್ಸ್ ಇಂದ ಏನು ಮಾಡ್ತಾರ, ವೇರಿಯಬಲ್ ಕಾಸ್ಟ್ ಲೆಸ್ ಮಾಡಿದಾಗ ನಿಮಗೆ ಕಾಂಟ್ರಿಬ್ಯೂಷನ್ ಅಂತ ಸಿಗುತ್ತೆ. ಇದು S minus V equals C ಅಂತ ಬರುತ್ತಲ್ಲ, ದಟ್ ಇಸ್ ನಥಿಂಗ್ ಬಟ್ ಇಸ್ ಅ ಕಾಂಟ್ರಿಬ್ಯೂಷನ್ equals sales minus variable cost.
ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಇನ್ ಕೇಸ್ ಪರ್ ಯೂನಿಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಕೇಳಿದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿ ಸೇಲ್ಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಆಯ್ತಾ. ಸೊ ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಇನ್ ಕೇಸ್ ಸೇಲ್ಸ್ ಕೊಟ್ಟಿಲ್ಲ ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ ಅಂದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ರಾಫಿಟ್ ಮತ್ತೆ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದಾಗ ಪ್ರಾಫಿಟ್ ಪ್ಲಸ್ ಫಿಕ್ಸ್ಡ್ ಕಾಸ್ಟ್ ನಾವು ಮಾಡಿದಾಗ ಏನು ಸಿಗುತ್ತೆ ನಮಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಇನ್ ಕೇಸ್ ದ ಲಾಸ್ ಇಸ್ ಗಿವನ್ ದ ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಮೈನಸ್ ಲಾಸ್. ಸೊ ದೀಸ್ ಆರ್ ದ ಮೆಥಡ್ಸ್ ಆರ್ ಫಾರ್ಮುಲಾಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ದ ಕಾಂಟ್ರಿಬ್ಯೂಷನ್. ಸೊ ನೆಕ್ಸ್ಟ್ ನಾವು ಏನು ಕಂಡುಹಿಡಿಬೋದು ಬ್ರೇಕ್ ಇವನ್ ಪಾಯಿಂಟ್. ಸೊ ಬ್ರೇಕ್ ಇವನ್ ಪಾಯಿಂಟ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ. ಸೊ ಫಸ್ಟ್ ಆಫ್ ಆಲ್ ಬ್ರೇಕ್ ಇವನ್ ಪಾಯಿಂಟ್ ಅಂದ್ರೆ ಏನು? The point where neither profit or losses have been made is known as break-even point. So neither profit illa, ikkade loss illa. So means is nothing but is a profit or sales enagutte. So nice no not is the profit not is the loss enagutte zero barutte. Adanna enant kariತೀವಿ ನಾವು break-even point ಅಂತ ಕರಿತೀವಿ. ikkade profit illa, ikkade loss illa. So means is a balancing. So ಯಾವ ರೀತಿ ಕಂಡುಹಿಡಿದರೆ break-even point in rupees equals total fixed cost divided by contribution into sales. The fixed cost already ನೀವು ನೋಡಿದ್ರೆ fixed cost ಅಂದ್ರೆ nothing but is a fixed in the nature. There is no any fluctuation in the cost ಅಂತ ಅದನ್ನ ಏನು ಕರಿತೀವಿ fixed cost ಅಂತ ಕರಿತೀವಿ. Contribution ಅಂದ್ರೆ ಆಲ್ರೆಡಿ ಗೊತ್ತಿದೆ ನಿಮಗೆ sales minus variable cost ನ contribution ಕರಿತೀವಿ. Sales into sales ಮಾಡಿದಾಗ ನಮಗೆ ಏನು ಸಿಗುತ್ತೆ break even point ಸಿಗುತ್ತೆ. break even point in rupees. So another method total fixed cost divided by PV ratio. fixed cost ನ PV ratios already first point ಅಲ್ಲಿ ನಾವು PV ratios ಏನು ಮಾಡಿದ್ರೆ ಅದನ್ನ ಕನ್ಸಿಡರೇಷನ್ ತಗೊಂಡ್ರೆ ಏನು ಸಿಗುತ್ತೆ ನಮಗೆ ಇಲ್ಲಿ ಒಂದು ಕಂಡುಹಿಡಿಯಬಹುದು. ಸೊ ಇದು ಸೊ ನೆಕ್ಸ್ಟ್ ಥಿಂಗ್ ಇಸ್ ಮಾರ್ಜಿನ್ ಆಫ್ ಸೇಫ್ಟಿ. ಸೊ ಯಾವ ರೀತಿ ಮಾರ್ಜಿನ್ ಆಫ್ ಸೇಫ್ಟಿನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ. ಸೊ ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ನಥಿಂಗ್ ಬಟ್ ಟೋಟಲ್ ಸೇಲ್ಸ್ ಮೈನಸ್ the sale at the break even point are known as margin of safety. So ಏನಿಲ್ಲ ಟೋಟಲ್ ಸೇಲ್ಸ್ ಇಂದ ಮಾರ್ಜಿನ್ ಆಫ್ ಸೇಫ್ಟಿ ಮೀನ್ಸ್ ಬ್ರೇಕ್ ಇವನ್ ಪಾಯಿಂಟ್ ನ ಲೆಸ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ ಮಾರ್ಜಿನ್ ಆಫ್ ಸೇಫ್ಟಿ ಸಿಗುತ್ತೆ. ಎಕ್ಸಾಂಪಲ್ ಟೋಟಲ್ ಸೇಲ್ಸ್ 2,50,000 ಬ್ರೇಕ್ ಇವನ್ ಪಾಯಿಂಟ್ ಇಸ್ 2 lakhs ಇದ್ರೆ 2,50,000 ಮೈನಸ್ 2 lakhs ಮಾಡಿದಾಗ 50,000 ಮಾರ್ಜಿನ್ ಆಫ್ ಸೇಫ್ಟಿ ಇದೆ. ಸೊ ಅದು ಡೈರೆಕ್ಟ್ ಆಗಿ ತಗೋಬಹುದು, ಇಲ್ಲಾಂದ್ರೆ ಫಾರ್ಮುಲಾಸ್ ಯಾವ ರೀತಿ ಯೂಸ್ ಮಾಡಿ ತಗೊಳೋದು ಅಂತ ನೋಡೋಣ. ಸೊ ಫಸ್ಟ್ ಒನ್ ಮಾರ್ಜಿನ್ ಆಫ್ ಸೇಫ್ಟಿ ರೇಷಿಯೋ ಆಕ್ಚುಯಲ್ ಸೇಲ್ಸ್ ಮೈನಸ್ ಬಿಇಪಿ ಅಂತ. ಬಿಇಪಿ ಮೀನ್ಸ್ ಬ್ರೇಕ್ ಇವನ್ ಪಾಯಿಂಟ್ ಅಂತ ಆಯ್ತಾ. ಸೊ ಅದೊಂದು ಫಾರ್ಮುಲಾ. ಮಾರ್ಜಿನ್ ಆಫ್ ಸೇಫ್ಟಿ equals total sales minus break even sales ಅಂತ. ಸೊ ಈ ಒಂದು ಫಾರ್ಮುಲಾ ಯೂಸ್ ಮಾಡಬಹುದು. ಸೊ ಇನ್ನೊಂದು ಫಾರ್ಮುಲಾ ಏನಂದ್ರೆ ಮಾರ್ಜಿನ್ ಆಫ್ ಸೇಫ್ಟಿ ಇನ್ ರುಪೀಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ನಮಗೆ ಪ್ರಾಫಿಟ್ ಕೊಟ್ಟು ಪಿ ವಿ ರೇಷಿಯೋ ಇದ್ದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಸೊ ಇದೆ. ಸೊ ಇನ್ನೊಂದು ಫಾರ್ಮುಲಾ ಇದೆ. ಸೊ ಮಾರ್ಜಿನ್ ಆಫ್ ಸೇಫ್ಟಿ ಇನ್ ರುಪೀಸ್ ಆಫ್ ಸೇಲ್ಸ್ margin of safety divided by actual sales into 100. So margin of safety ಕೊಟ್ಟಿರ್ತಾರೆ, actual sales ಇರುತ್ತೆ, into 100 ಮಾಡಿದಾಗ margin of safety percentage of sales ಎಷ್ಟಿದೆ ಅಂತ ನಾವು ಕಂಡುಹಿಡಿಬಹುದು. ಸೊ ನಾವು ಪಿ ವಿ ರೇಷಿಯೋ ಕಂಡುಹಿಡಿದೀವಿ, ಪಿ ವಿ ರೇಷಿಯೋ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿ ಕಲ್ತಿದ್ವಿ, ಬ್ರೇಕ್ ಇನ್ ಪಾಯಿಂಟ್ ನೋಡಿದೀವಿ, ಮಾರ್ಜಿನ್ ಆಫ್ ಸೇಫ್ಟಿ. ನೆಕ್ಸ್ಟ್ ಯಾವ್ದು ನೋಡ್ಕೊಂಡ್ರೆ ಸೇಲ್ಸ್ ಟು ಅರ್ನ್ ಡಿಸೈರ್ ಪ್ರಾಫಿಟ್. ಸೊ ಸೇಲ್ಸ್ ಎಷ್ಟು ಮಾಡಬೇಕು, ಒಂದು ಕೊಟ್ಟಿರುವ ಒಂದು ಪ್ರಾಫಿಟ್ಗೆ ಎಷ್ಟು ಸೇಲ್ಸ್ ಮಾಡಬೇಕು ಅಂತ ಕಂಡುಹಿಡಿಬಹುದು. ಸೊ ಅದನ್ನ ಮಾಡಬೇಕಾದ್ರೆ ಸೇಲ್ಸ್ ಇನ್ ರುಪೀಸ್. ಸೊ ಸೇಲ್ಸ್ ಇನ್ ರುಪೀಸ್ ಮತ್ತೆ ಸೇಲ್ಸ್ ಇನ್ ಯೂನಿಟ್ಸ್ ಅಂತ ಬರುತ್ತೆ. ಸೊ ಸೇಲ್ಸ್ ಇನ್ ರುಪೀಸ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ಪ್ರಾಬ್ಲಮ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿರ್ತಾರೆ, ಡಿಸೈರ್ ಪ್ರಾಫಿಟ್ ಇವಾಗ 26,000 ಅಂತ ಕೊಟ್ಟಿದ್ದಾರೆ. ಸೊ 26,000 ಕೊಟ್ಟಾಗ ನಮಗೆ ಸೇಲ್ಸ್ ಎಷ್ಟು ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಡಿವೈಡೆಡ್ ಪಿ ವಿ ರೇಷಿಯೋ. ಪಿ ವಿ ರೇಷಿಯೋ ಆಲ್ರೆಡಿ ನಾವು ಫಸ್ಟ್ ಪಾಯಿಂಟ್ ಅಲ್ಲಿ ಅಸರ್ಟೈನ್ ಮಾಡಿರ್ತೀವಿ, ಅದನ್ನ ಕನ್ಸಿಡರೇಷನ್ ತಗೋಬೇಕು. ಫಿಕ್ಸ್ಡ್ ಕಾಸ್ಟ್ ಇನ್ಫಾರ್ಮೇಶನ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ, ಆ ಬೇಸಿಸ್ ಮೇಲೆ ತಗೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಸೇಲ್ಸ್ ಇನ್ ಯೂನಿಟ್ಸ್. ಸೊ ಸೇಲ್ಸ್ ಇನ್ ಯೂನಿಟ್ಸ್ ಕೊಟ್ಟಾಗ ಯಾವ ರೀತಿ ಮಾಡ್ತೀರಾ, ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಸೊ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ನಾನು ಸೆಕೆಂಡ್ ಫಾರ್ಮುಲಾ ಎಕ್ಸ್ಪ್ಲೈನ್ ಮಾಡಿರಲ್ಲ, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಸೊ ಸೇಲ್ಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಅಂತ, ಅದನ್ನ ಕನ್ಸಿಡರೇಷನ್ ತಗೊಂಡ್ರೆ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಬರುತ್ತೆ. ಆನ್ ದ ಬೇಸಿಸ್ ಮೇಲೆ ಇದನ್ನ ಕಂಡುಹಿಡಿಬಹುದು. ನೆಕ್ಸ್ಟ್ ದ ಲಾಸ್ಟ್ ಥಿಂಗ್ ಇಸ್ ಪ್ರಾಫಿಟ್. ಸೊ ಪ್ರಾಫಿಟ್ ಸೇಲ್ಸ್ ಯೂನಿಟ್ಸ್ ಕೊಟ್ಟಿರ್ತಾರೆ, ಪ್ರಾಫಿಟ್ ನ ಕಂಡುಹಿಡಿಬೇಕು. ಅದನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡೋಣ. ಸೊ ನೋಡಿ ಫಸ್ಟ್ ಫಾರ್ಮುಲಾ ಪ್ರಾಫಿಟ್ ಈಕ್ವಲ್ಸ್ ಟೋಟಲ್ ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್. ಸೊ ಟೋಟಲ್ ಕಾಸ್ಟ್ ಎಷ್ಟಾಗಿದೆ, ಕಾಸ್ಟ್ ಅಲ್ಲಿ ಸೇಲ್ಸ್ ನ ಮೈನಸ್ ಇದೆ, ಸೇಲ್ಸ್ ಅಲ್ಲಿ ಕಾಸ್ಟ್ ನ ಮೈನಸ್ ಮಾಡಿ ನಮ್ಗೆ ಏನು ಸಿಗುತ್ತೆ, ಪ್ರಾಫಿಟ್ ಸಿಗುತ್ತೆ. ಇದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ಇನ್ನೊಂದು ಪ್ರಾಫಿಟ್ ಈಕ್ವಲ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಸೊ ನೀವು ಆಲ್ರೆಡಿ ಎಫ್ ಎಮ್ ಅಲ್ಲಿ ಕಲ್ತಿರ್ತೀರಾ. ಸೊ ಅನದರ್ ಫಾರ್ಮುಲಾ. ಸೊ ಪ್ರಾಫಿಟ್ ಈಕ್ವಲ್ಸ್ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾಗ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ. ಸೊ ಇನ್ನೊಂದು ಮಾರ್ಜಿನ್ ಆಫ್ ಸೇಫ್ಟಿ ಇನ್ ರುಪೀಸ್ ಇಂಟು ಪಿ ವಿ ರೇಷಿಯೋ. ಮಾರ್ಜಿನ್ ಆಫ್ ಸೇಫ್ಟಿ ಏನು ಕಂಡಿರ್ತಾರೆ ಅದ್ರ ಮೇಲೆ ಪಿ ವಿ ರೇಷಿಯೋ ಮಲ್ಟಿಪಲ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಪ್ರಾಫಿಟ್ ಸಿಗುತ್ತೆ. ದ ಲಾಸ್ಟ್ ಫಾರ್ಮುಲಾ ಪ್ರಾಫಿಟ್ ಈಕ್ವಲ್ಸ್ ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಸೇಲ್ಸ್ನು ಮತ್ತು ಪಿ ವಿ ರೇಷಿಯೋ ಇಟ್ಕೊಂಡು ಫಿಕ್ಸ್ಡ್ ಕಾಸ್ಟ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿ ಬೇಸಿಸ್ ಮೇಲೆ ಯಾವ ರೀತಿ ಪ್ರಾಫಿಟ್ನ ಕಂಡುಹಿಡಿತಾರೆ ಅಂತ. ಸೊ ಲೆಟ್ ಡಿಸ್ಕಸ್ ಅಬೌಟ್ ದ ಪ್ರಾಫಿಟ್. ಸೊ ಇವಾಗ ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ಸೊ ನೋಡಿ ಸೇಲ್ಸ್ ಪ್ರೈಸ್ ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟ್ ಇದೆ, ಫಿಕ್ಸ್ಡ್ ಕಾಸ್ಟ್ ಇದೆ, ಪ್ರಾಫಿಟ್ ಪರ್ ಯೂನಿಟ್ ಇದೆ. ಸೊ ಮತ್ತೆ ಪ್ರೆಸೆಂಟೇಷನ್ ಪ್ರೆಸೆಂಟ್ ಸೇಲ್ಸ್ ವಾಲ್ಯೂಮ್ ಇದೆ. ಇದರಲ್ಲಿ ಫಸ್ಟ್ ಪಿ ವಿ ರೇಷಿಯೋ. ಸೊ ಪಿ ವಿ ರೇಷಿಯೋ ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡೋಣ. ಸೊ ಫಸ್ಟ್ ಒನ್ ಪಿ ವಿ ರೇಷಿಯೋ. ಕ್ಯಾಲ್ಕುಲೇಷನ್ ಆಫ್ ಪಿ ವಿ ರೇಷಿಯೋ ಇನ್ ರುಪೀಸ್. ಸೊ ಏನಿದೆ ಫಾರ್ಮುಲಾ ಅಂದರೆ ಪಿ ವಿ ರೇಷಿಯೋ
in rupees equals sales minus variable cost divided by sales into 100. So sales in the variable cost less ಮಾಡಿ divided by sales ಮಾಡಿ into 100 ಮಾಡಿದ್ರೆ ನಮಗೆ ಏನು ಸಿಗುತ್ತೆ PV ratio percentage ಸಿಗುತ್ತೆ. ಸೊ ನಮಗೆ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ನೋಡಿ ಪ್ರಾಬ್ಲಮ್ ಅಲ್ಲಿ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ. Selling price per unit is rupees 40. Sales ಎಷ್ಟಿದೆ per unit basis ಕೊಟ್ಟಿದ್ದಾರೆ. ಸೊ ಯೂನಿಟ್ ಬೇಸಿಸ್ ಅಲ್ಲಿ ತಗೋಬೇಕು ಎಷ್ಟು ಕೊಟ್ಟಿದ್ದಾರೆ 40 rupees. So sales is 40. Variable cost is 24. So minus 24 divided by 40 into 100. So ನೋಡಿ ಅಪ್ಲೈ ಮಾಡೋಣ. So 40 minus 24 divided by 40 into 100. So it's worth 40%. Means the PV ratio is 40%. So PV ratio ಕಂಡುಹಿಡಿದಿರಾ. So next ಏನು ಕಂಡುಹಿಡಿಬೇಕಂದ್ರೆ margin of safety. So margin of safety BEP value. BEP value. So BEP value ಯಾವ ರೀತಿ ಕಂಡುಹಿಡಿತೀರಾ. So BEP value equals fixed cost divided by PV ratio. So fixed cost ಮತ್ತೆ PV ratio basis ಮಾಡ್ತಾವೆ. PV ratio already we calculated ಎಷ್ಟಿದೆ 40% ಇದೆ. ಅದರ ಫಿಕ್ಸ್ಡ್ ಕಾಸ್ಟ್ ನ ಕಂಡುಹಿಡಿಬೇಕಂತೆ. ಸೊ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ ನೋಡೋಣ. ಸೊ ಅಲ್ಲಿ ನೋಡಿ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ₹6 ಅಂತ ಕೊಟ್ಟಿದ್ದಾರೆ. ಬಟ್ ಪರ್ ಯೂನಿಟ್ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ. ಬಟ್ ಪ್ರೆಸೆಂಟ್ ಸೇಲ್ಸ್ ವಾಲ್ಯೂಮ್ ಎಷ್ಟಿದೆ 2000 ಯೂನಿಟ್ಸ್ ಇದೆ ನಮ್ಮ ಹತ್ರ. ಸೊ ಏನು ಮಾಡಬೇಕಂದ್ರೆ ಸೊ ₹6 into 2000 ಮಲ್ಟಿಪಲ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ ಫಿಕ್ಸ್ಡ್ ಕಾಸ್ಟ್ ಸಿಗುತ್ತೆ. ಸೊ ಫಿಕ್ಸ್ಡ್ ಕಾಸ್ಟ್ ಈಕ್ವಲ್ಸ್ 6 into 2000 units. ಎಷ್ಟು ಬರುತ್ತೆ 12,000 rupees is a fixed cost. So ಎಷ್ಟು ಬರುತ್ತೆ 12,000 divided by 40% ಮಾಡಿದ್ರೆ ನಮಗೆ 30,000 rupees is the BEP value. ಎಷ್ಟು ಬರುತ್ತೆ BEP value 30,000 rupees. So okay, next margin of safety. So margin of safety in rupees. Profit divided by PV ratio. So profit ಏನಾದ್ರು ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ ನೋಡೋಣ. ಸೊ ನೋಡಿ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂದ್ರೆ profit per unit is ₹10. The present sales volume is ₹2000 units ಅಂತ ಕೊಟ್ಟಿದ್ದಾರೆ. ಸೊ ಪ್ರಾಫಿಟ್ ಪರ್ ಯೂನಿಟ್ ಕೊಟ್ಟಿದ್ದಾರೆ. ಎಷ್ಟು ಯೂನಿಟ್ ನಾವು ಸೇಲ್ ಮಾಡ್ತಿದ್ದೀವಿ ಸೊ 2000 ಯೂನಿಟ್ಸ್. ಯಾವಾಗ ಏನಾಗುತ್ತೆ ಪ್ರಾಫಿಟ್ ಈಕ್ವಲ್ಸ್ ₹10 into 2000 ಯೂನಿಟ್ಸ್. ಸೊ 20,000 rupees. ಸೊ ನಮಗೆ ಪ್ರಾಫಿಟ್ ಸಿಕ್ತು. PV ratio ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಿದೆ PV ratio 40% ಇದೆ. So like 20,000 divided by 40% is the 50,000 is a margin of safety. So ಇದನ್ನ ಬೇಕಾದ್ರೆ ಇನ್ನೊಂದು ರೀತಿಯಲ್ಲಿ ತಗೋಬಹುದು. ಆಕ್ಚುಯಲ್ ಸೇಲ್ಸ್ ಮೈನಸ್ BEP ಸೇಲ್ಸ್ ಅಂತ ಮಾಡಬಹುದು. ಆಕ್ಚುಯಲ್ ಸೇಲ್ಸ್ ಯಾಕಂದ್ರೆ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ರೆ ಯೂನಿಟ್ಸ್ ಕೊಟ್ಟಿದ್ದಾರೆ. ಸೊ ₹40 into 2000 ಎಷ್ಟು ಬರುತ್ತೆ 80,000 rupees ಬರುತ್ತೆ. BEP ಸೇಲ್ಸ್ ಎಷ್ಟಿದೆ 30,000 is the BEP sales. means 80,000 minus 30,000 ಮಾಡಿದಾಗ ಏನು ಬರುತ್ತೆ ನಮಗೆ 50,000 rupees ಮಾರ್ಜಿನ್ ಆಫ್ ಸೇಫ್ಟಿ ಬರುತ್ತೆ. ಸಿಂಪಲ್ ಆಗಿ ಮಾಡಬಹುದು ಅಂದ್ರೆ ಮಾಡಬಹುದು. ಸೊ ನೆಕ್ಸ್ಟ್ ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 26,000 ಮೀನ್ಸ್ 26,000 ಪ್ರಾಫಿಟ್ ಅರ್ನ್ ಮಾಡಬೇಕಾದ್ರೆ ಎಷ್ಟು ಒಂದು ಯೂನಿಟ್ಸ್ ನಂಬರ್ ಆಫ್ ಸೇಲ್ಸ್ ನಾವು ಮಾಡಬೇಕು ಟರ್ನ್ ಓವರ್ ಮಾಡಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಅದನ್ನ ಫಾರ್ಮುಲಾ ಏನಿದೆ ಅಂದ್ರೆ ಸೇಲ್ಸ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ PV ರೇಷಿಯೋ. ಆಲ್ರೆಡಿ ನಾವು ಫಿಕ್ಸ್ಡ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ ಪರ್ ಯೂನಿಟ್ ₹6 ಇದೆ ಆಯ್ತಾ. ಸೊ ₹6 ಅಂದ್ರೆ 12,000 rupees ಪ್ಲಸ್ ಪ್ರಾಫಿಟ್ 26,000. ಆಲ್ರೆಡಿ ಅವ್ರ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಎಷ್ಟು ಪ್ರಾಫಿಟ್ ಅಂತ 26,000. 12,000 ಪ್ಲಸ್ 26,000 ಡಿವೈಡೆಡ್ ಬೈ PV ratio is 40%. ಸೊ ಎಷ್ಟು ಬರುತ್ತೆ 95,000 rupees. ಇವಾಗ 26,000 rupees ಆಫ್ ಪ್ರಾಫಿಟ್ ನಾವು ಅರ್ನ್ ಮಾಡಬೇಕಂದ್ರೆ ಎಷ್ಟು ಸೇಲ್ ಮಾಡಬೇಕು 95,000 rupees ಸೇಲ್ಸ್ ನ ಮಾಡಬೇಕಾಗುತ್ತೆ. ಸೊ ಇದು ಫಿಫ್ತ್ ಅಡ್ಜಸ್ಟ್ಮೆಂಟ್. ಅಂಡ್ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಇಸ್ ಪ್ರಾಫಿಟ್ ಅಟ್ ಸೇಲ್ ಆಫ್ 25,000 ಯೂನಿಟ್ಸ್. ಸೊ 25,000 ಯೂನಿಟ್ ನಾವು ಸೇಲ್ ಮಾಡಬೇಕಾದ್ರೆ ಎಷ್ಟು ಪ್ರಾಫಿಟ್ ಅರ್ನ್ ಆಗುತ್ತೆ ಸೇಲ್ ಮಾಡಿದ್ರೆ ಅಂತ. ಸೊ ಅದಕ್ಕೆ ಏನಾಗುತ್ತೆ ಪ್ರಾಫಿಟ್ ಈಕ್ವಲ್ಸ್ PV ರೇಷಿಯೋ ಇಂಟು ಸೇಲ್ಸ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಅಂತ. ಸೊ ಆಲ್ರೆಡಿ ನಮ್ಮ ಹತ್ರ PV ರೇಷಿಯೋ ಇದೆ. ಎಷ್ಟಿದೆ PV ರೇಷಿಯೋ 40% ಇದೆ. ಸೇಲ್ಸ್ ನ ಕಂಡುಹಿಡಿಬೇಕು. ಯಾಕಂದ್ರೆ ಸೇಲ್ಸ್ ನಮ್ಮ ಹತ್ರ ಇರೋದು 20,000 ಯೂನಿಟ್ಸ್ ಇಂಟು 40 ಬರಲ್ಲ. ಇಲ್ಲಿ 2,500 ಯೂನಿಟ್ಸ್ ಸೇಲ್ ಮಾಡಿದಾಗ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಾಟ್ ಇಸ್ ದ ಸೇಲ್ ಪ್ರೈಸ್ ಕೊಟ್ಟಿದಾರಲ್ಲ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಸೇಲ್ ಪ್ರೈಸ್ ₹40 ಕೊಡಿದ್ರೆ 2,500 ಯೂನಿಟ್ಸ್. ಸೊ 40 into 2,500 ಯೂನಿಟ್ಸ್ ಎಷ್ಟು ಬರುತ್ತೆ 1 lakh rupees ಸೇಲ್ಸ್. ಇಲ್ಲಿ ಸೇಲ್ಸ್ ಎಷ್ಟು ಕನ್ಸಿಡರೇಷನ್ ತಗೊಂತೀರ ನಾವು 1 lakh rupees ಸೇಲ್ಸ್ ನ ಕನ್ಸಿಡರೇಷನ್ ತಗೋಬೇಕಾಗುತ್ತೆ ಆಯ್ತಾ. ಮೈನಸ್ ಫಿಕ್ಸ್ಡ್ ಕಾಸ್ಟ್. ಇಲ್ಲಿ ಫಿಕ್ಸ್ಡ್ ಕಾಸ್ಟ್ 2,500 ಯೂನಿಟ್ಸ್ ತಗೋಬಹುದು. ಅಲ್ಲಂದ್ರೆ ಫಿಕ್ಸ್ಡ್ ಕಾಸ್ಟ್ ಇಸ್ ಅ ಫಿಕ್ಸ್ಡ್ ಇನ್ ದ ನೇಚರ್. ಎಷ್ಟಿರುತ್ತೋ ಅಷ್ಟೇ ತಗೋಬೇಕಾಗುತ್ತೆ. ಆಲ್ರೆಡಿ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ₹6 into 2,000 ಯೂನಿಟ್ಸ್ಗೆ 12,000 rupees ಇಸ್ ಅ ಫಿಕ್ಸ್ಡ್ ಕಾಸ್ಟ್ ಆಯ್ತಾ. ಸೊ ನೋಡಿ 40% into 1 lakh minus 12,000. ಸೊ ಎಷ್ಟು ಬರುತ್ತೆ ಅಂದ್ರೆ ನಮಗೆ ಸೊ 40,000 into 1 lakh ಅಂದ್ರೆ 40% ಆಫ್ 1 lakh ಎಷ್ಟು ಬರುತ್ತೆ. ಸೊ 40,000 minus 12,000 ಮಾಡಿದ್ರೆ 28,000 is the profit. ಸೊ 2,500 ಆಫ್ ಯೂನಿಟ್ಸ್ ನಾವು ಸೇಲ್ ಮಾಡಿದ್ರೆ ಎಷ್ಟು ನಮಗೆ ಪ್ರಾಫಿಟ್ ಸಿಗುತ್ತೆ ಅಂದ್ರೆ 25,000 rupees ಆಫ್ ಪ್ರಾಫಿಟ್ ಸಿಗುತ್ತೆ. ಸೊ ಇದು ಫಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ಹೋಗೋದಿದ್ರೆ ಸೊ ನೋಡಿ ಸೆಕೆಂಡ್ ಪ್ರಾಬ್ಲಮ್ ಇಸ್ ದ 5 marks question asked in the year of 2012 affiliated to Kuampu University. The following information calculate BEP in units
and BEP in rupees. So BEP ಮತ್ತು ಯೂನಿಟ್ಸ್ BEP rupees ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನೇನು ಇನ್ಫಾರ್ಮೇಷನ್ ಕೊಡಿದ್ರೆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಇನ್ rupees 3 lakhs, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಇಸ್ 10 rupees, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಸ್ rupees 15 rupees ಕೊಟ್ಟಿದ್ದಾರೆ. ಇದರ ಬೇಸಿಸ್ ಮೇಲೆ BEP ಇನ್ ಯೂನಿಟ್ಸ್ ಮತ್ತು BEP ಇನ್ rupees ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ BEP ಇನ್ ಯೂನಿಟ್ಸ್ ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ BEP ಇನ್ ಯೂನಿಟ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ BEP ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಸೊ ಫಿಕ್ಸ್ಡ್ ಕಾಸ್ಟ್ divided by contribution per unit. So problem ಅಲ್ಲಿ ಆಲ್ರೆಡಿ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 3 lakh rupees ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ. ಸೊ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಕಾಂಟ್ರಿಬ್ಯೂಷನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಸೊ ಎಷ್ಟಿದೆ ಸೆಲ್ಲಿಂಗ್ ಪ್ರೈಸ್ ಇಲ್ಲಿ 15 rupees ಇದೆ, ವೇರಿಯಬಲ್ ಕಾಸ್ಟ್ ಎಷ್ಟಿದೆ 10 rupees ಇದೆ. ಸೊ 15 rupees ಮೈನಸ್ 10 rupees ಮಾಡಿದಾಗ ನಮ್ಗೆ ಏನಿಸುತ್ತೆ 5 rupees ಏನಾಗುತ್ತೆ, ಇಟ್ಸ್ ಅ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಸೊ ನೋಡಿ, ಸೊ 3 lakhs divided by 5 rupees per unit ಎಷ್ಟು ಬರುತ್ತೆ ಅಂದ್ರೆ 60,000 ಯೂನಿಟ್ಸ್. ಎಷ್ಟು ಯೂನಿಟ್ಸ್ ನಲ್ಲಿ ಮಾಡ್ತಿದ್ದಾರೆ ಅವರು? 60,000 ಯೂನಿಟ್ಸ್ ನ ಸೇಲ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಈಸ್ BEP in value ಕಂಡುಹಿಡಿಬೇಕು. ಸೊ BEP ವ್ಯಾಲ್ಯೂ ಕಂಡುಹಿಡಬೇಕಾದ್ರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ ಅಂತ ಫಾರ್ಮುಲಾ ಬರುತ್ತೆ. ಸೊ ಇಲ್ಲಿ ಆಲ್ರೆಡಿ ನಮ್ಮ ಹತ್ರ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 3 lakhs rupees ಇದೆ. ಬಟ್ PV ರೇಷಿಯೋ ಗೊತ್ತಿದೆಯಾ? ಗೊತ್ತಿಲ್ಲ. ಸೊ ನಾವು ಇಲ್ಲಿ ಏನು ಮಾಡಬೇಕಂದ್ರೆ PV ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ PV ರೇಷಿಯೋ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಆಲ್ರೆಡಿ ಫಾರ್ಮುಲಾ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಡಿಸ್ಕಸ್ ಮಾಡಿದೀವಲ್ಲ, PV ರೇಷಿಯೋ ಯಾವ ರೀತಿ ಕಂಡುಹಿಡಿತೀರಾ ಅಂತ. ಸೊ ನೋಡಿ, ಕ್ಯಾಲ್ಕುಲೇಷನ್ ಆಫ್ PV ರೇಷಿಯೋ ಇನ್ ಪರ್ಸೆಂಟೇಜ್. PV ರೇಷಿಯೋ ಇನ್ ಪರ್ಸೆಂಟೇಜ್ ಈಕ್ವಲ್ಸ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ಸೇಲ್ಸ್ ಕೊಟ್ಟಿದ್ದಾರೆ. ಎಷ್ಟು ಸೇಲ್ಸ್ ಕೊಟ್ಟಿದ್ದಾರೆ? 15 rupees ಸೇಲ್ಸ್ ಇದೆ ನಮ್ಮ ಹತ್ರ. ಸೇಲ್ ಪ್ರೈಸ್ ವೇರಿಯಬಲ್ ಕಾಸ್ಟ್ ಎಷ್ಟಿದೆ? 10 rupees ಇದೆ. ಸೊ 15 minus 10 divided by 15 into 100. ಸೊ ಮಾಡಿದಾಗ ಎಷ್ಟು ಬರುತ್ತೆ? 15 minus 10 divided by 15 into 100. ಸೊ 5 divided by 15 into 100 ಅಂದರೆ 33.33% ಬರುತ್ತೆ. ಆಯ್ತಾ? ಸೊ ಇವಾಗ ಏನು ಮಾಡ್ತಾರೆ? ಪೋಸ್ಟಿಂಗ್ ಕೊಡೋಣ. ಸೊ ಆಲ್ರೆಡಿ ಫಿಕ್ಸ್ಡ್ ಕಾಸ್ಟ್ ಇದೆ 3 lakhs divided by 33.33 ಎಷ್ಟು ಬರುತ್ತೆ ಅಂದರೆ 9,90,000 rupees ಬರುತ್ತೆ. ಓವರ್ ಆರ್ 9 lakh ಅಂತ ಕನ್ಸಿಡರೇಷನ್ ತಗೋದು. ವೈ ಬಿಕಾಸ್ ದ 33.3333 ಇಸ್ ದ ಫ್ರಾಕ್ಷನ್ಸ್ ಬರುತ್ತೆ. ಅದನ್ನು ರೌಂಡ್ ಆಫ್ ಮಾಡೋದಿದ್ರೆ ಬೇಕಾದ್ರೆ 9 lakh ಅಂತ ಕನ್ಸಿಡರೇಷನ್ ತಗೋಬಹುದು. Thank you, students.